ಸುಗ್ಗಿಯ ಕಾಲ ಸಮೀಪಿಸುತ್ತಿರುವುದರಿಂದ ಭೂತಾಯಿಗೆ ಉಡಿ ತುಂಬುವುದು ಅಂದರೆ ಸೀಮಂತ ಕಾರ್ಯ, ಭೂಮಿಗೆ ಸೀಮಂತ ಕಾರ್ಯ ಮಾಡೋದು ಎಳ್ಳಾಮಸಿಯ ಒಂದು ಸಂಪ್ರದಾಯ. ಮುಂದೆ ಬರ್ತಕ್ಕಂಥ ಸುಗ್ಗಿಯ ಕಾಲ, ಭೂತಾಯಿ ತೆನೆ ಹೊತ್ತು ನಿಂತಿದ್ದಾಳೆ. ಅವಳಿಗೆ ಸೀಮಂತ ಕಾರ್ಯವನ್ನು ಎಳ್ಳಾಮಸಿಯಲ್ಲಿ ಮಾಡುವಂಥ ನಮ್ಮ ರೈತರ ಸಂಪ್ರದಾಯ ಇದು. ಇವು ಜೋಳದ ಒಡಿ ಒಳಗಿರ್ತಕ್ಕಂಥ ಹುರ್ನದ ಕಡುಬುಗಳು. ಇವು ಹಕ್ಕಿಗಳು ಬಂದು ಅವುಗಳನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕು. ಪ್ರಾಣಿ ಪಕ್ಷಿಗಳು ಕೂಡ ಈ ಜೀವ ಸಂಕುಲ ಈ ಭೂತಾಯಿಯಿಂದ ಆರೋಗ್ಯವಾಗಿ ತಿಂದು ಆರೋಗ್ಯವಾಗಿರಲಿ ಅಂಥೇಳಿ ರೈತರ ಒಂದು ಆಶಯ. ಈಗ ಇವನು ನಾನು ಜೋಳದ ಒಡಿ ಒಳಗೆ ಈ ಕಡುಬುಗಳನ್ನು ಇಟ್ಟು ಬರ್ತೀನಿ. ನಾನು ಊರಿಗೆ ಚರಗ ಚೆಲ್ಲಕ್ಕಂಥೇಳಿ ಭಾಳ ದಿನ ಆಗಿತ್ತು, ಊರಿಗೆ ಬಂದಿರಲಿಲ್ಲ. ಇವತ್ತೇನೋ ಬಂದಿದ್ದೀನಿ. ಜೋಳ ಮತ್ತು ಮೆಣಸಿನಕಾಯಿ, ಇದು ಮೆಣಸಿನಕಾಯಿ ಸಿಜಂಟ ಅಂಥೇಳಿ, ಇದು ಔಟ್ ಆಫ್ ಕಂಟ್ರಿ ಹೋಗುವ ಮಾಲ. ಎಲ್ಲ ಜೀವ ಸಂಕುಲ ಆರೋಗ್ಯವಾಗಿರಬೇಕು. ರೈತನ ಒಂದು ದವಸ ಧಾನ್ಯವನ್ನು ಸೇವನೆ ಮಾಡಿ ನಮ್ಮ ಹಿಂದಿನ ಹಿರಿಯರು ಮಾಡಿದಂಥ ಸಂಪ್ರದಾಯ ಹಳ್ಳಿ ಸೊಗಡಿನಲ್ಲಿ ಅದು ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ ಅನ್ಸುತ್ತೆ ನನಗೆ. ಭೂತಾಯಿ ತೆನೆ ಹೊತ್ತು ನಿಂತಿದ್ದಾಳೆ. ಏನು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು. ಈ ರೈತನ ಮುಂದೆ ಯಾರೂ ಅಲ್ಲ, ಆದರೆ ರೈತನ ಹಣೆಬರ ಸರಿ ಇಲ್ಲ ಅಂತ ನಾವು ಅನ್ಕೋತೀವಿ. ಭೂತಾಯಿ ಕೊಟ್ಟರೆ ರೈತನೇ ಮುಂದಾಗೋದು. ಹುನಗುಂದ ತಾಲೂಕು ಹೊನ್ನಾರಹಳ್ಳಿ. ಅಲ್ಲೇ ನಮ್ಮ ಬ್ರದರ ಚಲಂಬ್ರಿಗೆ ಚಲೂಲಿ ಅನ್ನಕತ್ತಾನ. ಚಲಾಂಬರಿಗೋ 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 ಚಲಾಂಬರಿಗೋ. ಈ ಭೂತಾಯಿಯ ಮಡಿಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಯಾವ 5 ಸ್ಟಾರ್ ಹೋಟೆಲಲ್ಲಿ ಕೂತ್ರೂ ನಾನು ಸಿಹಿ ಬರೋದಿಲ್ಲ. ಅಂಥ ಒಂದು ವಾತಾವರಣ. ಹಳೇದನ್ನು ನಾವು ಮೆಲುಕು ಹಾಕಿದರೆ ಆ ವಾಸನೆ ಭಾಳ ಅದ್ಭುತವಾದಂಥದ್ದು ಅನ್ಸುತ್ತೆ ನನಗಂತೂ. ಸುಗ್ಗಿಯ ಸೊಗಡು. ಇದು ಕಡ್ಲಿ ಹೊಲ. ಕಡ್ಲಿ ಈಗಾಗಲೇ ಒಣಗಿದೆ. ನಾನು ಅಕ್ಟೋಬರ್ ತಿಂಗಳಲ್ಲಿ 8ನೇ ತಾರೀಕಿಗೆ ಜೋಳವನ್ನು ಬಿತ್ತಿದಂಥ ಸಂದರ್ಭದಲ್ಲಿ ಈಗ ಜೋಳ ಇಷ್ಟು ಎತ್ತರ ಆಗಿದೆ. ಇದು ಎಳ್ಳಾಮಸಿಗೆ ಚರಗ ಚೆಲ್ಲಕ್ಕೆ ಬಂದಿದ್ದೆ ಊರಿಗೆ.